ಇವತ್ತು ಏನು ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಏನೋ ಒಂದು ಆದೇಶ ಮಾಡಿದಾರ, ಮಿತವಾಗಿ ಡೀಸೆಲ್ ಪೆಟ್ರೋಲ್ ನ ಬಳಕೆ ಮಾಡ್ರಿ, ಮತ್ತು ಚಿನ್ನ ತೆಗೆದುಕೊಳ್ಳಕ್ಕೆ ಒಳ್ಳೆ ಟೈಮ್ ಅಲ್ಲ, ಒಳ್ಳೆ ಇದು ಸಮಯ ಅಲ್ಲ. ಅದಕ್ಕಾಗಿ ದಯಮಾಡಿ ನೀವು ಏನು ಡೀಸೆಲ್ ಪೆಟ್ರೋಲ್ ನೀವು ಬಳಸಬೇಡ ಅಂತ ಹೇಳಿಲ್ಲ ಅವ್ರ, ಮಿತವಾಗಿ ಬಳಸ್ರಿ, ಅನಪಯುಕ್ತವಾಗಿ ಎಲ್ಲೇ ಆದ್ರೂ ಬಳಕೆ ಮಾಡುವಂತ ಇದರಲ್ಲಿ ಕಡಿತ ಮಾಡ್ರಿ, ಅಲ್ಲಿ ಸ್ವಲ್ಪ ಉಳಿತಾಯ ಆಗಲಿ ಅನ್ನುವಂತ ಒಂದು ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಆದ್ರೆ ಇವತ್ತಿನ ಕೆಲವೊಂದು ಕಾಂಗ್ರೆಸ್ ಮುಖಂಡರು ಮಾತುಗಳನ್ನ ಕೇಳಿದ್ರೆ ಅವರಿಗೆ ದೇಶದ ಒಳಿತು ಬೇಕಾಗಿಲ್ಲ ಅನಿಸ್ತಾ ಇದೆ. ಬರೇ ಒಂದು ನರೇಂದ್ರ ಮೋದಿ ಅವರನ್ನ ಬರೇ ಅವ್ರಿಗೆ ಬಗ್ಗೆ ವಿರೋಧವಾಗಿ ಮಾತಾಡುವುದು ಬಿಟ್ರೆ ಅವ್ರಿಗೆ ಬೇರೆ ಏನು ಗೊತ್ತಿಲ್ಲ. ಈ ದೇಶ ಉಳಿದ್ರೆ ಕಾಂಗ್ರೆಸ್ ಪಕ್ಷನೂ ಉಳಿತೈತಿ, ಬಿಜೆಪಿ ಉಳಿತೈತಿ, ಜೆಡಿಎಸ್ ಉಳಿತೈತಿ, ಎಲ್ಲ ಉಳಿತೈತಿ. ಯಾಕಂದ್ರೆ ಪಕ್ಷ ಮಾತಾಡೋದಲ್ಲ, ದೇಶ ಉಳಿಬೇಕಾಗೈತಿ. ಆ ಒಂದು ದೃಷ್ಟಿಯಿಂದ ಅವ್ರು ಹೇಳ್ತಕ್ಕಂಥ ಮಾತು, ಯಾಕಂದ್ರೆ ಕರೋನಾ ಟೈಮ್ದಲ್ಲಿ ಇದೇ ಬಾಜು ಇರ್ತಕ್ಕಂಥ ಪಾಕಿಸ್ತಾನದವರು ಲಾಕ್ಡೌನ್ ಮಾಡದೆ ಹಾಗೆ ಬಿಟ್ಟಿದ್ದಕ್ಕೆ ಅಲ್ಲಿ ಅಜಾಗೃತ ಇದನ್ನಾಗಿ ಇಡೀ ದೇಶ ಹಾಳಾಗೋತು. ಇವತ್ತು ಆ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಲಿಲ್ಲ. ಯಾಕಂದ್ರೆ ಯಾವ ಟೈಮಿಗೆ ಏನ್ ಮಾಡ್ಬೇಕಂತ ಹೇಳಿ ನರೇಂದ್ರ ಮೋದಿ ಅವರು ಇಲ್ಲಿ ಲಾಕ್ಡೌನ್ ಮಾಡಿ ಎಲ್ಲವನ್ನು ಕಂಟ್ರೋಲ್ ಮಾಡಿದ್ರು. ಅದೇ ರೀತಿಯಾಗಿ ಇವತ್ತು ಏನು ಆರ್ಥಿಕ ಪರಿಸ್ಥಿತಿ ಇಡೀ ಜಗತ್ತಿನ ತುಂಬಾ ನಡೀತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಯಾರು ಕೂಡ ನೀವು ಡೀಸೆಲ್ ಬಳಸಬೇಡ್ರಿ, ಪೆಟ್ರೋಲ್ ಬಳಸಬೇಡ್ರಿ ಅಂತ ಏನ್ ಹೇಳಿಲ್ಲ. ಆದ್ರೆ ಮಿತವಾಗಿ ಬಳಸ್ರಿ, ದೇಶಕ್ಕೂ ಒಂದು ಒಳಿತನ ಮಾಡ್ರಿ, ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲರೂ ನಡೆಯೋಣ ಅಂತ ಹೇಳ್ತಾ ಇದ್ದಾರೆ, ಹೊರತಾಗಿ ಇದು ಮಾಡಿಲ್ಲ. ಆದ್ರೆ ಇವತ್ತು ಕಾಂಗ್ರೆಸ್ ಮುಖಂಡರ ಹೇಳಿಕೆ ನೋಡಿದ್ರೆ ಈ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದಾರ ಅಂತ ಅನಿಸ್ತಾ ಇದ್ದಾರೆ. ಮಂಜುನಾಥ್ ಗಾಯಿಟ್ ಅಂತ ಹೇಳಿ ಬಿಜೆಪಿ ಮುಖಂಡ. ನಾವು ಈ ದೇಶದ ಪ್ರಜೆಗಳು, ಈ ದೇಶದ ಸಂಪನ್ಮೂಲಗಳನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ, ಮತ್ತೆ ಅಭಿವೃದ್ಧಿಗೆ ಕೈ ಜೋಡಿಸೋದು ನಮ್ಮೆಲ್ಲರ ದೇಶವಾಸಿಗಳ ಕರ್ತವ್ಯ. ಮಾನ್ಯ ಪ್ರಧಾನಮಂತ್ರಿಗಳು ಏನ್ ಕರೆ ಕೊಟ್ಟಿದ್ದಾರೆ ಅದಕ್ಕೆಲ್ಲ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಯಾಕಂದ್ರೆ ಸರ್ಕಾರ ನಡೆಸ್ತಿರ್ತಾರೆ, ಆ ಸರ್ಕಾರ ನಡೆಸ್ಬೇಕಾದ್ರೆ ಅವ್ರಿಗೆ ಆ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಏನ್ ಹೇಳಿದ್ದಾರೆ, ನಾವೆಲ್ಲರೂ ದೇಶವಾಸಿಗಳನ್ನ ಸ್ವಾಗತ ಮಾಡಿ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು. ಅದರ ಜೊತೆ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹ ನಮ್ಮ ದೇಶದಲ್ಲಿ ಆಹಾರ ಕೊರತೆ ಆದಾಗ ಈ ಒಂದು ಕರೆ ಕೊಟ್ಟರು, ಜೈ ಜವಾನ್ ಜೈ ಕಿಸಾನ್, ಮತ್ತು ಆಹಾರ ಮಿತವಾಗಿ ಬಳಸ ಅಂತ ಹೇಳಿ ದೇಶದ ಒಂದು ಉನ್ನತಿಗಾಗಿ ಅವರು ಹೇಳಿಕೆ ಕೊಟ್ಟಿದ್ರು. ಹಾಗಾಗಿ ದೇಶ ಮುಖ್ಯ, ದೇಶ ಉಳಿಸೋ ಸಲುವಾಗಿ ನಾವೆಲ್ಲರೂ ಭದ್ರಿರ್ಬೇಕಂತ ಹೇಳಿ